ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಮಂಜು ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮದು ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋಸ್ ಮಾಡಿ ಅಂತ. ನಾನೊಂದಷ್ಟು ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವ ಥರ ಇದೆ, ಯಾವ್ಯಾವ ಡಿಸೈನಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ಒಂದೊಂದು ಸೀರಿಯಲು ಒಂದೊಂದು ಮೆಮೊರೀಸ್ ಇದೆ ನನಗೆ. ಇದೆಲ್ಲ ಜಸ್ಟ್ 1.5-2 ಇಯರ್ಸ್ ಕಲೆಕ್ಷನ್ಸ್ ಆಗಿರುತ್ತೆ ಸ್ಯಾರಿದು. 1 by 1 ತೋರಿಸ್ತೀನಿ ನೋಡಿ ಗೈಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು. ಫಸ್ಟ್ ಒನ್ ಇದು ವೈಟ್ ಕಲರ್ ಸ್ಯಾರಿ ಬರುತ್ತೆ, ನೋಡ್ತಾ ಇರ್ಬೋದು. ಇದು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಮತ್ತು ಫ್ರಂಟಲ್ಲಿ ಈ ಥರ ಬರುತ್ತೆ, ಬ್ಯಾಕಲ್ಲಿ ಈ ಥರ ಬರುತ್ತೆ. ನೋಡ್ತಾ ಇದ್ದೀರಾ, ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಮತ್ತು ಇದು ಸ್ಯಾರಿ ಬಂದು ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆಯಾ? ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಸ್ಯಾರಿ. ಇದು ಒಂದು ಸಲ ವೇರ್ ಮಾಡಿದ್ದೆ ಅಷ್ಟೇ ನಾನು. ಯಾವಾಗ ಅಂದರೆ ಒಂದು ಮದುವೆ ಫಂಕ್ಷನ್ಗೆ ವೇರ್ ಮಾಡಿದ್ದೆ, ಅದು ಬಿಟ್ಟರೆ ನಾನು ಇನ್ನೆಲ್ಲೂ ವೇರ್ ಮಾಡಿಲ್ಲ ಈ ಸ್ಯಾರಿನ. ಒನ್ ಟೈಮ್ ಅಷ್ಟೇ ನಾನು ಯೂಸ್ ಮಾಡಿರೋ ಸ್ಯಾರಿ. ತುಂಬಾ ಫೇವ್ರೆಟ್, ಕಾಟನ್ ಮೆಟೀರಿಯಲ್ ಅದರಿಂದ. ನೆಕ್ಸ್ಟ್ ಸ್ಯಾರಿ ಬಂದು ಇದು, ನೋಡ್ತಾ ಇರ್ಬೋದು. ಇದ್ರ ಬ್ಲೌಸ್ ಬಂದು ಈ ಥರ ಬರುತ್ತೆ, ನೋಡ್ತಾ ಇದ್ದೀರಲ್ವ. ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ, ಫ್ರಂಟ್ ಡಿಸೈನ್ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಮತ್ತು ಇದು 3/4 ಸ್ಲೀವ್ಸ್ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ಥರ ಇದೆ, ಫುಲ್ ಓಲ್ಡ್ ಸ್ಯಾರಿ ಈ ಥರ ಬರುತ್ತೆ. ಗೋಲ್ಡ್ ಮತ್ತು ಪಿಂಕ್ ಮತ್ತು ಬ್ಲೂ ಶೈನಿಂಗ್ ಸ್ಯಾರಿ. ಬಾರಪ್ಪ ಪಪ್ಪ, ಬಾರವ ಕುತ್ಕೋ. ನೋಡಿದ್ರಿ ಅಲ್ವಾ, ಇದು ಒನ್ ಟೈಮ್ ಕೂಡ ನಾನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಈ ಸ್ಯಾರಿ ಬಂದು ನಮ್ಮ ಶಾಪ್ದೇ ಇದು ಸ್ಯಾರಿ. ಇದ್ರ ಬ್ಲೌಸ್ ಬಂದು ಒಂದು ನಿಮಿಷ ಗೈಸ್, ಇದು ಮೊನ್ನೆ ಒಂದು ಫಂಕ್ಷನ್ಗೆ ವೇರ್ ಮಾಡಿದ್ದೆ, ಅದಕ್ಕೋಸ್ಕರನೇ ಸ್ಟಿಚ್ ಮಾಡಿಸಿದ ಸ್ಯಾರಿ ಇದು. ಫ್ರಂಟು ಈ ಥರ ಬರುತ್ತೆ, ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ. ಮೀನ್ಸ್ ಟೈ ಮಾಡಬೇಕು ಮತ್ತು ಉಪ್ಸಿದೆ. ಇದು ನಮ್ಮ ಶಾಪ್ದೇ ಸ್ಯಾರಿ. ಶ್ರೀ ಸಾಯಿ ಫ್ಯಾಷನ್ ಅಂತ ಹೋಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದರೆ ನಮ್ಮ ಶಾಪ್ ಅಡ್ರೆಸ್ ನಿಮಗೆ ಬರುತ್ತೆ. ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಈ ಸ್ಯಾರಿದು ವಿಡಿಯೋಸ್ ಮತ್ತು ಫೋಟೋಸ್ನ ನಮ್ಮ ಶ್ರೀ ಸಾಯಿ ಫ್ಯಾಷನ್ ಅಕೌಂಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ವೇರ್ ಮಾಡೋಕ್ಕೂ ಅಷ್ಟೇ ಲೈಟ್ ಆ್ಯಂಡ್ ವೆಯ್ಟಲ್ಲಿದೆ, ತುಂಬಾ ಸಖತ್ತಾಗಿದೆ ಸ್ಯಾರಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಸ್ಯಾರಿ ಬಂದು ನಾನು ಇದನ್ನು ಒಂದೊಂದನ್ನು ಒನ್ ಟೈಮ್ ಯೂಸ್ ಮಾಡಿದ್ದೀನಿ ಗೈಸ್. ಆಮೇಲೆ ಒಂದೊಂದು ನಾನು ಯೂಸೇ ಮಾಡಿಲ್ಲ. ಇದು ನೆಕ್ಸ್ಟ್ ನೋಡ್ತಾ ಇರ್ಬೋದು. ಇದು ಮೇ ಬಿ 6 or 5 ಇಯರ್ಸ್ ಓಲ್ಡ್ ಸ್ಯಾರಿ. ಇದು ಟ್ರೆಂಡಿಂಗಲ್ಲಿತ್ತು ಮೊದಲು, ತುಂಬಾ ಟ್ರೆಂಡಿಂಗಲ್ಲಿತ್ತು ಈ ಸ್ಯಾರಿ. ಅದಕ್ಕೆ ನಾನು ಬೆಲ್ಟ್ ಮ್ಯಾಚ್ ಮಾಡಿದ್ದೆ. ಬೆಲ್ಟ್ ಮ್ಯಾಚ್ ಮಾಡಿ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದೆ, ನೋಡ್ತಾ ಇರ್ಬೋದು. ಈ ಥರ ಸ್ಟಿಚ್ ಮಾಡಿಸಿದೆ ನಾನು, ಬಟರ್ಫ್ಲೈ ಡಿಸೈನಲ್ಲಿ, ನೋಡ್ತಾ ಇರ್ಬೋದು. ಇದನ್ನು ಅಷ್ಟೇ ನಾನು ಒಂದೇ ಟೈಮ್ ವೇರ್ ಮಾಡಿದ್ದೆ. ಏನಕ್ಕೆ ಅಂದರೆ ನಮ್ಮ ಊರಲ್ಲಿ ದೇವಸ್ಥಾನ ಓಪನಿಂಗ್ ಟೈಮಲ್ಲಿ ಸ್ಟಿಚ್ ಮಾಡಿಸಿರೋದಂಥ ಸ್ಯಾರಿ ಇದು. ಆವಾಗ ಸ್ಟಿಚ್ ಮಾಡಿಸಿದ್ದು ನಾನು ಇದನ್ನು. ಇದು ತುಂಬಾ ಟ್ರೆಂಡಿಂಗ್ ಇತ್ತು ಸ್ಯಾರಿ, ನೋಡ್ತಾ ಇರ್ಬೋದು ನೀವು. ಈ ಸ್ಯಾರಿ ಮೇ ಬಿ ಇದು ಎಲ್ಲರ ಹತ್ರನೂ ಇರುತ್ತೆ. ಇದನ್ನು ಅಷ್ಟೇ ಒಂದೇ ಟೈಮ್ ನಾನು ವೇರ್ ಮಾಡಿರೋದು. ನೆಕ್ಸ್ಟ್ ಗೈಸ್ ಇದು ನಾನು ಮೇ ಬಿ 2 ಟೈಮ್ಸ್ ವೇರ್ ಮಾಡಿದ್ದೀನಿ ಇದನ್ನು ನಾನು ಕರೆಕ್ಟಾಗಿ. ಇದು ಕೂಡ ನಮ್ಮ ಮನೆ ಗುರುಪ್ರವೇಶ ಟೈಮಲ್ಲಿ
ಎಲ್ಲರಿಗೂ ತೊಗೊಂಡಾಗ ನನಗೂ ಕೂಡ ತೊಗೊಂಡಿದ್ದು ಸ್ಯಾರಿ ಇದು, ನೋಡ್ತಾ ಇರ್ಬೋದು. ಇದು ಬ್ಲೌಸು ಬ್ಯಾಕ್ ಫ್ರಂಟು ಈ ಥರ ಬರುತ್ತೆ, ಬ್ಯಾಕಲ್ಲಿ ಈ ಥರ ಬರುತ್ತೆ. ಇದು 2 ಟೈಮ್ಸ್ ವೇರ್ ಮಾಡಿದ್ದೀನಿ. ಇದು ಒಂದು ಮದುವೆ ಫಂಕ್ಷನ್ಗೆ ಮತ್ತು ನಮ್ಮೂರಲ್ಲಿ ಮಾಸ್ತಮ್ಮನ ಹಬ್ಬ ಅಂತ ಮಾಡ್ತಾರೆ, ಅವಾಗ ನೋಡ್ತಾ ಇರ್ಬೋದು. ಇದು ಮೈಸೂರು ಸಿಲ್ಕ್ ಸ್ಯಾರಿ ಗೈಸ್, ಇದು ನೋಡ್ತಾ ಇರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದು ಕೂಡ 2 ಟೈಮ್ಸ್ ವೇರ್ ಮಾಡಿದ್ದೀನಿ, ಏಕೆಂದರೆ ತುಂಬಾ ಸಾಫ್ಟ್ ಮತ್ತು ಲೈಟ್ ಆ್ಯಂಡ್ ವೆಯ್ಟ್ ಆಗಿದೆ ಅಂದ್ಬಿಟ್ಟು 2 ಟೈಮ್ಸ್ ವೇರ್ ಮಾಡಿದ್ದೀನಿ. ನೆಕ್ಸ್ಟು ಇದು ಯಾವಾಗಲೂ 1 ಟೈಮ್ ವೇರ್ ಮಾಡಿದ್ದೀನಿ ಅಷ್ಟೇ. ಇದು ನನಗೇನು ಅಷ್ಟು ಇಷ್ಟ ಇಲ್ಲ, ಯಾಕೆಂದರೆ ಅದು ಫುಲ್ ನಾವೇ ಯಾವುದೋ ಥರ ವೇರ್ ಮಾಡಿದರೆ ಅದೇ ಒಂಥರ ಆಗುತ್ತೆ. ನೋಡ್ತಾರೆ ಬ್ಲೌಸ್, ಇದು ಬ್ಲೌಸ್ ಡಿಸೈನ್, ಬ್ಯಾಕ್ ಈ ಥರ ಬರುತ್ತೆ. ಇದು ಒಂದೇ ಟೈಮ್ ವೇರ್ ಮಾಡಿರೋದು, ಅದು ಯಾವಾಗ ಅಂದರೆ ದೇವಸ್ಥಾನಕ್ಕೆ ಹಿಂಗೆ ಹೋಗಿ ಹಿಂಗೆ ಬರೋಕ್ಕೆ ವೇರ್ ಮಾಡಿರೋಂಥ ಸ್ಯಾರಿ ಇದು. ನೆಕ್ಸ್ಟ್ ಇದು ನಮ್ಮ ಮನೆ ಗುರುಪ್ರವೇಶದ ದಿನ ನೈಟ್ ಟೈಮ್ ವೇರ್ ಮಾಡಿ ಸ್ಯಾರಿ. ನಾನು ಈ ಸ್ಯಾರಿನ ತುಂಬ ಜನ ಕೇಳಿದ್ದಾರೆ ಗೈಸ್, ಎಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅಂತ. ಹೇಳ್ಬೇಕು ಅಂದರೆ ನಾನು ಇದು ತೊಗೊಂಡಿದ್ದು ತುಂಬ ಜನ ಕೇಳ್ತಾರೆ ಸ್ಯಾರಿನ ಎಲ್ಲಿ ತೊಗೊಂಡಿದ್ದು ನೀನು ಅಂತ. ಇದು ನಾನು ತೊಗೊಂಡಿದ್ದು ಚಂದ್ರಾಯಪಟ್ಟಣದಲ್ಲಿ ಸಂಗೀತ ಶೋರೂಮಲ್ಲಿ, ನೋಡ್ತಾ ಇರ್ಬೋದು. ಬ್ಲೌಸ್ ಮಾತ್ರ ಸಖತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಬ್ಲೌಸು, ನೋಡ್ತಾ ಇರ್ಬೋದು. ಈ ಥರ ಮತ್ತು ಬ್ಯಾಕಲ್ಲಿ ಈ ಥರ ಬಟನ್ಸ್ ಇಡಕ್ಕೆ ಹೇಳಿದೆ, ಮತ್ತು ಫುಲ್ ಸ್ಲೀವ್. ತುಂಬಾ ಚೆನ್ನಾಗಿತ್ತು ಸ್ಯಾರಿ ಇದು. ಸುಮಾರು ಜನ ಕೇಳಿದರು ಎಲ್ಲಿ ತೊಗೊಂಡೆ ಅಂತ, ಇವನ್ ನಮ್ಮ ಅಕ್ಕ ಕೂಡ ಕೇಳಿದ್ರು ಇದನ್ನು. ಇದು ಸಂಗೀತ ಶೋರೂಮಲ್ಲಿ ತೊಗೊಂಡಿದ್ದು ಗೈಸ್. ಅರೌಂಡ್ 2500 ಏನೋ ಆಗಿತ್ತು ಈ ಸ್ಯಾರಿ ನಾನು ತೊಗೊಂಡಾಗ. 2500 ಆಗಿತ್ತು ಗೈಸ್ ಈ ಸ್ಯಾರಿಗೆ. ಪ್ರೈಸ್ ಹೇಳ್ತಾ ಇಲ್ಲ ಯಾವುದ್ರದ್ದು ನಾನು. ಇದು ನಮ್ಮ ಅಮ್ಮಂಗೆ ಕೊಟ್ಟಿದ್ದ ಸ್ಯಾರಿ. ಇದು ನಮ್ಮ ಅಮ್ಮಂಗೆ ಗುರುಪ್ರವೇಶ ಟೈಮಲ್ಲಿ ನಮ್ಮ ಅತ್ತೆ ತಂದು ಕೊಟ್ಟಿರೋ ಸ್ಯಾರಿ, ಅಂದರೆ ನಮ್ಮ ಅಮ್ಮ ಅವರ ತಾಯಿ ಮನೆ ಸ್ಯಾರಿ ಇದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ, ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಕೂಡ. ನೆಕ್ಸ್ಟು ಬ್ಲೌಸ್ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೆ, ಫ್ರಂಟಲ್ಲಿ ಈ ಥರ ಮತ್ತು ಬ್ಯಾಕಲ್ಲಿ ಈ ಥರ ಬರುತ್ತೆ. ಇಲ್ಲಿ ಬಫ್ ಫಿಟ್ಸ್ ಇದೆ ಗೈಸ್, ನಾನು ಸ್ವಲ್ಪ ಬಫ್ ಫಿಟ್ಸ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ, ಮತ್ತು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಒಂದೇ ಥರ ಪ್ಯಾಟ್ರನಲ್ಲಿ ಒಂದೇ ಥರ ಡಿಸೈನಲ್ಲಿ ಬೇಡ ಅಂತ ಡಿಫ್ರೆಂಟಾಗಿ ನಾನು ಸ್ಟಿಚ್ ಮಾಡಿಸಿದ್ದೆ ಗೈಸ್, ಓಕೆನಾ. ನೆಕ್ಸ್ಟು ಇದು ತುಂಬಾ ಮೆಮೊರಿ ಇದೆ ಸ್ಯಾರಿಲಿ. ಯಾಕೆ ಅಂದರೆ ನಾನು ಮದುವೆ ಆದಮೇಲೆ ನಮ್ಮ ಅಪ್ಪ ನನಗೆ ಬಾಗ್ನಕ್ಕೆ ಅಂತ ಕೊಟ್ಟಿದ್ದ ಸ್ಯಾರಿ ಗೈಸ್. ಇದು ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಎಲ್ಲ ಹೇಳ್ತಾ ಇಲ್ಲ ಯಾವುದ್ರದ್ದು, ಪ್ರೈಸ್ ಕೇಳಬೇಡಿ, ನೋಡ್ತಾ ಇರ್ಬೋದು. ಸಾಫ್ಟ್ ಸ್ಯಾರಿ ಇದು. ನಮ್ಮ ಅಪ್ಪ ನನಗೆ ಫಸ್ಟ್ ಬಾಗ್ನಕ್ಕೆ ಕೊಟ್ಟಿದ್ದ ಸ್ಯಾರಿ ಇದು ಗೈಸ್. ಇದು ಬ್ಲೌಸ್ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೆ. ಅಲ್ಲಿ ಬ್ಯಾಕಲ್ಲಿ ಟೈ ಬರುತ್ತೆ, ನೋಡ್ತಾ ಇರ್ಬೋದು. ಈ ಥರ ಸ್ಟಿಚ್ ಮಾಡಿಸಿದ್ದೆ, ಈ ಥರ ಬರುತ್ತೆ ಬ್ಯಾಕಲ್ಲಿ. ಆದರೆ ಯಾವುದು ವೇರ್ ಮಾಡಿಲ್ಲ ಗೈಸ್ ನಾನು, ತುಂಬ ಸಲ ಯಾವುದು ನಾನು ವೇರ್ ಮಾಡಿಲ್ಲ, ಒಂದೊಂದು ಟೈಮ್ ಅಷ್ಟೇ. ಇದು ನಾನು ವೇರ್ ಮಾಡಿಲ್ಲ, ನಮ್ಮಮ್ಮ ವೇರ್ ಮಾಡಿದರು ಗುರುಪ್ರವೇಶ ಟೈಮಲ್ಲಿ. ನೆಕ್ಸ್ಟ್ ಇದು ನಮ್ಮ ಅಮ್ಮಂಗೆ ಗುರುಪ್ರವೇಶದ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿ ನಾನು ಕೊಡಿಸಿದ ಸ್ಯಾರಿ ಇದು. ಅಂದರೆ ಇಬ್ಬರು ವೇರ್ ಮಾಡ್ಬೋದು, ನಾನು ನಮ್ಮಮ್ಮ ಇಬ್ಬರು ವೇರ್ ಮಾಡ್ಬೋದು ಈ ಸ್ಯಾರಿನ, ಯಾವುದೇ ಆದರೂ ಅಷ್ಟೇ. ಇದು ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ, ನೋಡ್ತಾ ಇರ್ಬೋದು. ತೋಳಲ್ಲಿ ಈ ಥರ ಬರುತ್ತೆ, ಈ
ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದರು ಸ್ಯಾರಿ ಬ್ಲೌಸ್ನ, ನೋಡ್ತಾ ಇರ್ಬೋದು. ತುಂಬಾ ಸಖತ್ತಾಗಿದೆ. ಇದನ್ನು ನಮ್ಮಮ್ಮ ವೇರ್ ಮಾಡಿದಷ್ಟೇ, ನಾನು ವೇರ್ ಮಾಡಿಲ್ಲ. ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು ಟಿಶ್ಯೂ ಸ್ಯಾರಿ. ನಾನು ಒಂದ್ಸಲನೂ ವೇರ್ ಮಾಡಿಲ್ಲ, ಇದನ್ನು ವೇರ್ ಮಾಡಬೇಕು, ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ. ಬ್ಲೌಸು ಸಿಂಪಲಾಗಿ ಸ್ಟಿಚ್ ಮಾಡಿಸಿದೆ ಗೈಸ್. ಯಾಕೆ ಅಂದರೆ ಗ್ರ್ಯಾಂಡಾಗಿ ಮಾಡಿಸಿದ್ರೆ ಸ್ವಲ್ಪ ಜಾತ್ರೆ ಥರ ಕಾಣುತ್ತೆ. ಇದು ಸ್ಯಾರಿನೇ ತುಂಬ ಗ್ರ್ಯಾಂಡ್ ಇದೆ, ಸೊ ಬ್ಲೌಸ್ ನಾನು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೆ, ನೋಡ್ತಾ ಇರ್ಬೋದು. ಈ ಸ್ಯಾರಿ ನಂದು ಹೊಸ್ಕೆ ಫಂಕ್ಷನ್ದು ನಮ್ಮ ತಾತ ಕೊಡ್ಸಿದ್ದು ನನಗೆ ಈ ಸ್ಯಾರಿನ. ಅದಕ್ಕೋಸ್ಕರ ನಾನು ಮೆಮೋರಿಯಬಲ್ಲಾಗಿ ಇದನ್ನು ನನ್ನ ಜೊತೆನೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದು 10 ಇಯರ್ಸ್ ಆಯಿತು, 10 to 12 ಇಯರ್ಸೇ ಅಂದ್ಕೊಳ್ಳಿ ನನಗೆ ಆ ಸ್ಯಾರಿ ಕೊಡಿಸಿ. ನೋಡ್ತಾ ಇರ್ಬೋದು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೆ ನಾನು. ಬ್ಯಾಕಲ್ಲಿ ಈ ಥರ ಬರುತ್ತೆ, ಫ್ರಂಟಲ್ಲಿ ಈ ಥರ ಬರುತ್ತೆ. ಇದನ್ನು ನನಗೆ ನಮ್ಮ ತಾತ ಕೊಡಿಸಿದ ಸ್ಯಾರಿ ಗೈಸ್ ಇದು. ಅದಕ್ಕೆ ತುಂಬಾ ಮೆಮೋರಿಯಬಲ್ ಇದೆ ನನಗೆ ಈ ಸ್ಯಾರಿ, ತುಂಬಾ ಅಟ್ಯಾಚ್ಮೆಂಟ್ ಕೂಡ ಇದೆ. ಇದನ್ನು ಒಂದು 2 ಟೈಮ್ಸ್ ವೇರ್ ಮಾಡಿದ್ದೀನಿ ನನ್ನ ಫಂಕ್ಷನಲ್ಲಿ, ಮತ್ತು ಇದು ನನ್ನ ಕಾಲೇಜ್ ಫಂಕ್ಷನಲ್ಲಿ ಒಂದು ಸಲ ನಾನು ವೇರ್ ಮಾಡಿದ್ದೆ ಈ ಸ್ಯಾರಿನ. ಇದು ನೆಕ್ಸ್ಟ್ ಮೋಸ್ಟ್ ಆಫ್ ಆಲ್ ಎಲ್ಲ ನೋಡಿರ್ತೀರ. ಯಾಕೆ ಅಂದರೆ ಇದು ನಾನು ನಮ್ಮ ಮನೆ ಗುರುಪ್ರವೇಶದ ಟೈಮಲ್ಲಿ ವೇರ್ ಮಾಡಿದಂತಹ ಸ್ಯಾರಿ ಗೈಸ್ ಇದು. ಇದು ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ, ಹೆವಿ ಇದೆ, ಇದು ತುಂಬಾ ಹೆವಿ ಇದೆ. ಇದು ಬ್ಲೌಸ್ ಎಲ್ಲ ತುಂಬ ಹೆವಿ ಇದೆ. ಇದನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಇದು ನಮ್ಮನೆ ಫಂಕ್ಷನ್ದು ಸ್ಯಾರಿ ಇದು. ತುಂಬಾ ಫೇವ್ರೆಟ್ ಸ್ಯಾರಿ ಗೈಸ್ ಇದು ನನಗೆ. ನೆಕ್ಸ್ಟ್ ಈ ಸ್ಯಾರಿ, ಇದು ನಾನು ಹಾಸನ್ ಗಗನ ಸ್ಯಾರೀಸಲ್ಲಿ ಬೈ ಮಾಡಿದಂಥ ಸ್ಯಾರಿ ಇದು. ಇದು ಆಲ್ರೆಡಿ ಅರೌಂಡ್ 3 ಇಯರ್ಸ್ 2.5 ಇಯರ್ಸ್ ಆಗಿದೆ. 1 ಟೈಮ್ ಕೂಡ ನಾನು ಇದನ್ನ ವೇರ್ ಮಾಡಿಲ್ಲ. ವೇರ್ ಮಾಡ್ತೀನಿ, ವೇರ್ ಮಾಡಬೇಕು. ನೆಕ್ಸ್ಟ್ ಇದು ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ, ವೇರ್ ಮಾಡ್ತೀನಿ ಗೈಸ್. ಇದು ಒಂದ್ಸಲ ವೇರ್ ಮಾಡಬೇಕು. ನೆಕ್ಸ್ಟು ಇದು ನನಗೆ ಗಿಫ್ಟ್ ಬಂದಿದ್ದಂತಹ ಸ್ಯಾರಿ. ನನಗಿದು ನಮ್ಮ ರಿಲೇಷನಲ್ಲಿ ಮನೆ ಗೃಹ ಪ್ರವೇಶಕ್ಕೆ ಅಂತ ಕೊಡಿಸಿದ ಸ್ಯಾರಿ. ನಾನು ಇದನ್ನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಅವ್ರ ಮನೆ ಗೃಹ ಪ್ರವೇಶ ಮುಗ್ದಾಲೆ ಒಂದು 5-6 ಮಂತ್ಸ್ ಆಯಿತು. ಇದನ್ನು ನಾನು ಅವ್ರ ಮನೆ ಇನ್ನೊಂದು ಫಂಕ್ಷನ್ಗೆ ವೇರ್ ಮಾಡ್ತೀನಿ ಗೈಸ್. ಇದು ಅವ್ರ ಮನೆ ಫಂಕ್ಷನ್ಗೆ ವೇರ್ ಮಾಡ್ತೀನಿ ಇದನ್ನು. ಅರೌಂಡ್ 2500-2000 ಇರಬೇಕು. ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದಾಗ ಕೊಡಿಸಿದ ಸ್ಯಾರಿ ಅದವರು, ನಾನು ಇಷ್ಟಪಟ್ಟಿದ್ದೆ ಅಂತ. ನೆಕ್ಸ್ಟು
ಇದು ನಮ್ಮನೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ನಾನು ಲಕ್ಷ್ಮಿ ಗುಡಿಸಿದಂತಹ ಸ್ಯಾರಿ ಇದು. ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ಇನ್ನೂ ಒಂದು ಸಲನೂ ವೇರ್ ಮಾಡಿಲ್ಲ, ವೇರ್ ಮಾಡ್ತೀನಿ. ಇದ್ರ ಬ್ಲೌಸ್ ಡಿಸೈನ್ ಬಂದು ಈ ಥರ ಇದೆ. ಸಿಂಪಲಾಗಿ ಮಾಡಿಸಿದ್ದೀನಿ, ನೋಡ್ತಾ ಇರ್ಬೋದು. ಇದು ಕೂಡ ನಾನು ಒಂದು ಸಲನೂ ವೇರ್ ಮಾಡಿಲ್ಲ, ವೇರ್ ಮಾಡ್ತೀನಿ. ನೆಕ್ಸ್ಟ್ ಲಕ್ಷ್ಮಿ ಕೂರಿಸಿದಾಗ ನಾನು ಇದೇ ಸ್ಯಾರಿನ ಉಟ್ಕೊತೀನಿ ಗೈಸ್. ನೆಕ್ಸ್ಟು ಈ ಸ್ಯಾರಿ ಬಂದು ಅರೌಂಡ್ 8,000 ಅನಿಸುತ್ತೆ. ಪ್ಯೂರ್ ಕಾಂಚೀಪುರಂ ಸ್ಯಾರಿ ಇದು. 8,000 ಇರ್ಬೋದು. ಇದು ನೋಡ್ತಾ ಇರ್ಬೋದು. ಇದು ಇವಾಗ ನಮ್ಮ ರಿಲೇಷನಲ್ಲಿ ಒಂದು ಮದುವೆ ಇದೆ, ಅದಕ್ಕೋಸ್ಕರ ತಗೊಂಡು ಸ್ಟಿಚ್ ಮಾಡಿಸಿರೋಂತಹ ಸ್ಯಾರಿ. ಬ್ಲೌಸ್ ಡಿಸೈನ್ ನೋಡಬೇಕು ಗೈಸ್. ಈ ಬ್ಲೌಸಿಗೆ ದುಡ್ಡು ಕೊಡ್ಬೇಕಾದ್ರೆ ನನಗೆ ಲಿಟ್ರಲಿ ನಂಬ್ತಿರೋ ಬಿಡ್ತಿರೋ ತುಂಬ ಬೇಜಾರಾಯಿತು. ಇಷ್ಟೊಂದು ಥರ ಕೊಟ್ಟು ಹೊಲಿಸಿದ್ನಲ್ಲ ಅಂತ. ನೀವು ಇಷ್ಟೊಂದು ಥರ ಆಯಿತು ಅಂತ ಅನ್ಕೋಬೋದು, ಬಟ್ ಇದಕ್ಕೆ 3,800 ರುಪೀಸ್ ಕೊಟ್ಟಿದ್ದೀನಿ ನಾನು ಬರೀ ಡಿಸೈನ್ಗೆ. ನೋಡ್ತಾ ಇರ್ಬೋದು, ಈ ವರ್ಕಿಗೆ 3,800 ರುಪೀಸ್ ಕೊಟ್ಟಿದ್ದೀನಿ ಗೈಸ್. ಈ ವರ್ಕಿಗೆ ಇಷ್ಟ ಆಯಿತು. ಪ್ರೈಸ್ ವೈಸ್ ಗೊತ್ತಿಲ್ಲ ಜಾಸ್ತಿ ಆಯಿತೋ ಏನು ಅಂತ, ಬಟ್ ತುಂಬಾ ಫಿಟ್ಟಾಗಿ ಕರೆಕ್ಟಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ನಂಗೆ ಇಷ್ಟ ಆಯಿತು ಗೈಸ್. ಬಟ್ ಪ್ರೈಸು ವರ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸುಮಾರು ಜನ ಜಾಸ್ತಿ ಆಯಿತು ಅಂತ ಹೇಳಿದರು, ಬಟ್ ಇಟ್ಸ್ ಓಕೆ. ಅಲ್ಲ ಹೊಲ್ಸಾಗೈತೆ ಮತ್ತೆ ಇದು ಮಾಡೋಕ್ಕಾಗಲ್ಲ. ಬಟ್ ನನಗಿಷ್ಟ ಆಯಿತು ಗೈಸ್. ಆಮೇಲೆ ಕುಚ್ಚೆಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಸೇರಿಸ್ಕೊಂಡಿರೋದು ಅವರು. 3,800 ಆಯಿತು ಗೈಸ್. ನನ್ನ ಫೇವ್ರೆಟ್ ಸ್ಯಾರಿ ಕಲೆಕ್ಷನ್ ಎಲ್ಲ ಆಗಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನು. ಯಾಕೆಂದರೆ ನನಗೆ ಇಷ್ಟ ಆಗಿರೋ ಸ್ಯಾರೀಸ್ ಇದು. ಒಂದೊಂದು ಮೆಮೊರಿ ಇದೆ ಸ್ಯಾರಿಗಳಲ್ಲಿ. ಸೊ ನಾನು ಇಷ್ಟು ತೋರಿಸ್ತಾ ಇನ್ನೂ ಇದೆ. ಅದೆಲ್ಲ ಸಿಂಪಲ್ ಸ್ಯಾರಿಗಳು, ಮೀನ್ಸ್ ಅರೌಂಡ್ 300, 400. ಆಮೇಲೆ ಆ ಥರ ಸ್ಯಾರಿ ಇದೆ ನನ್ನ ಹತ್ರ. ಅದೆಲ್ಲ ಸುಮ್ಮನೆ ಏನಕ್ಕೆ ತೋರಿಸ್ಕೊಂಡು ಲ್ಯಾಗ್ ಆಗುತ್ತೆ ವಿಡಿಯೋ. ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.